ನಮಸ್ಕಾರ. ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ನವರಾತ್ರದ 3ನೇ ದಿನಕ್ಕೆ ಬಂದಿದ್ದೀವಿ. ಪ್ರಥಮಂ ಶೈಲಪುತ್ರೀಚ, ಮೊದಲನೇ ದಿನ ಶೈಲಪುತ್ರಿಯ ಧ್ಯಾನವನ್ನು ಮಾಡಲಾಗುತ್ತೆ. ದ್ವಿತೀಯಂ ಬ್ರಹ್ಮಚಾರಿಣಿ, ದ್ವಿತೀಯ ದಿನ 2ನೇ ದಿನ ಅವಳ ಬ್ರಹ್ಮಚಾರಿಣಿ ರೂಪವನ್ನು ವಿಶೇಷವಾಗಿ ಪೂಜಿಸಲಾಗುತ್ತೆ. ತೃತೀಯಂ ಚಂದ್ರಘಂಟ ಆಯ್ತು. ಇವತ್ತು 3ನೇ ದಿನ ಅವಳು ಮದುವೆ ಹೆಣ್ಣಾಗಿ ಕಾಣಬರ್ತಾಳೆ. ನಾವು ನಿನ್ನೆ ಕಥೆ ನೋಡಿದ್ವಿ, ಹೇಗೆ ಅದ್ಭುತವಾದ ತಪಶ್ಚರ್ಯ ಮಾಡಿ ಶಿವನನ್ನ ಒಲಿಸಿಕೊಂಡ್ಲು ಅಂತ. ಹಾಗೆ ಒಲಿದಂಥ ಶಿವ ಮದುವೆಗೆ ಒಪ್ಪಿಕೊಳ್ತಾನೆ. ಹಿಮವಂತ ಮೇನಾದೇವಿಯ ಬಳಿಗೆ ಸಪತ್ನೀಕರಾಗಿ ಸಪ್ತರ್ಷಿಗಳನ್ನ ಕಳಿಸ್ತಾನೆ. ಅವನು ಹೋಗಿ ಕನ್ಯಾ ಯಾಚನ ಮಾಡ್ತಾರೆ. ಆಗ ಶಿವ ಪಾರ್ವತಿಯರ ಮದುವೆ ನಿಶ್ಚಯವಾಗತ್ತೆ. ಹಿಮವದ್ ಮಹಾರಾಜನ ಆಸ್ಥಾನದಲ್ಲಿ ಅವನ ಸ್ವಗ್ರಾಮದಲ್ಲಿ ಮದುವೆ ಆಗತ್ತೆ. ನಮ್ಮ ಹಿಮಾಲಯದ ಅಲ್ಲಿನ ಸ್ಥಳ ಪುರಾಣದ ಪ್ರಕಾರ ಈ ಶಿವ ಪಾರ್ವತಿಯರ ಮದುವೆ ಆದದ್ದು ಕೇದಾರ್ನಾಥ್ ಹತ್ರ. ಅಲ್ಲಿ ಹೋಗುವ ದಾರಿನಲ್ಲಿ ಸೋನ್ ಪ್ರಯಾಗ ಅಥವಾ ಶೋಣ ಪ್ರಯಾಗ ಅಂತ ಇದೆಯಲ್ಲ, ಅಲ್ಲಿ ಈ ಕಡೆಯಿಂದ ಹೋಗುವಾಗ ನಾವು ಬೆಟ್ಟದ ಕಡೆಗೆ ಮೇಲಕ್ಕೆ ಎಡಕ್ಕೆ ತಿರ್ಕೊಂಡ್ರೆ ಒಂದು 15 ಕಿಲೋಮೀಟರ್ ದೂರದಲ್ಲಿ ತ್ರಿಯೋಗಿ ನಾರಾಯಣ ಅಂತ ಒಂದು ಜಾಗ ಇದೆ. ಅಲ್ಲಿ ಒಂದು ದೊಡ್ಡ ದೇವಸ್ಥಾನವಿದೆ. ಅತ್ಯಂತ ಪ್ರಾಚೀನ ಗುಡಿ ಇದೆ. ಅದರ ಹೆಸರು ತ್ರಿಯೋಗಿ ನಾರಾಯಣ ಮಂದಿರ ಅಂತ. ಅಲ್ಲೊಂದು ದೊಡ್ಡ ಹೋಮ ಕುಂಡ ಕಾಣಿಸುತ್ತೆ. ಅದು ಶಿವ ಪಾರ್ವತಿಯರ ಮದುವೆಗೆ ಸಾಕ್ಷಿಯಾದಂಥ ಅಗ್ನಿಕುಂಡ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಜನ ಹೋಗಿ ಅಲ್ಲಿ ಸಮಿತ್ತನ್ನ ಸಮರ್ಪಿಸ್ತಾರೆ. ನಾನು ಸಮರ್ಪಿಸಿದ್ದೀನಿ. ನೀವು ಮುಂದಿನ ಸಲ ಹೋದಾಗ ತಪ್ಪದೆ ಸಮರ್ಪಿಸಿ. ಸುಮೇರು ಪರ್ವತದ ಹಿನ್ನೆಲೆಯಲ್ಲಿ ಕಣಿವೆಯಲ್ಲಿ ಆ ಜಾಗ ಇದೆ. ಬಹಳ ಸೊಗಸಾದ ಜಾಗ. ಅಲ್ಲಿ ಶಿವ ಪಾರ್ವತಿಯರ ಮದುವೆ ಆಯ್ತು ಅಂತ ಸ್ಥಳೀಯರು ಹೇಳ್ತಾರೆ. ಅಂತೂ ಶಿವ ಪಾರ್ವತಿಯರ ಮದುವೆ ನಿಶ್ಚಯವಾಯಿತು. ಬ್ರಹ್ಮನೇ ಅಧ್ವರ್ಯವಾದ ವಿಷ್ಣುವೇ ಅಣ್ಣನ ಸ್ಥಾನದಲ್ಲಿ ನಿಂತು ಆ ಮದುವೆನ ನಡೆಸ್ಕೊಡ್ತಾನೆ. ಹಿಮವಂತ ಮೇನಾದೇವಿಯರು ಪರಮಾನಂದದಿಂದ ಪಾರ್ವತಿಯನ್ನು ಶಿವನಿಗೆ ಒಪ್ಪಿಸಿ ಮದುವೆ ಮಾಡಿಕೊಡ್ತಾರೆ. ಹೀಗೆ ಶಿವನ ಮಡದಿ ಆಗ್ತಾಳೆ ಪಾರ್ವತಿ. ಚಂದ್ರಘಂಟ, ಚಂದ್ರ ಅಂದ್ರೆ ಪ್ರಸನ್ನತೆಗೆ, ಮನಸ್ಸಿಗೆ, ಆನಂದಕ್ಕೆ, ಭಾವನೆಗೆ ವಿಶಿಷ್ಟವಾಗಿ ಇರುವಂತ ಒಬ್ಬ ಗ್ರಹ. ಮನಃಕಾರಕ ಮತ್ತು ಮಾತೃಕಾರಕ ಅವನು. ಇಲ್ಲಿ ಜಗನ್ಮಾತೆಯ ಮನಸ್ಸು ಪ್ರಸನ್ನವಾಗಿದೆ. ಚಂದ್ರನನ್ನೇ ಆಭರಣವನ್ನಾಗಿ ಧರಿಸಿದಂಥವಳು ಅಂತನೂ ಅರ್ಥದಲ್ಲಿ ಅವಳಿಗೆ ಚಂದ್ರಘಂಟ ಅಂತನೂ ಹೆಸರು. ಹೀಗೆ ಮದುವೆ ಹೆಣ್ಣಾಗಿ ಅಥವಾ ಅತ್ಯಂತ ಪ್ರಸನ್ನ ಮನಸ್ಸುಗಳಾಗಿ ಅವಳಿದ್ದಾಳೆ. ಶಿವನೊಂದಿಗೆ ವಿಹರಿಸ್ತಾಳೆ. ಅವಳು ಮುಂದೆ ಯಾವ ಸ್ಕಂದನನ್ನ ಹಡೆಯಬೇಕಾಗಿದೆಯೋ, ಲೋಕಕಂಟಕನಾದಂತಹ ತಾರಕಾಸುರನ ವಧೆಗೆ ಕಾರಣವಾಗಬೇಕಾಗಿದೆಯೋ ತತ್ಪೂರ್ವದ ಒಂದು ಸುಂದರವಾದ ಮನಸ್ಸನ್ನು ಅವಳು ಹೊಂದಿದ್ದಾಳೆ. ಶೃಂಗಾರ ರಸಪೂರ್ಣಳಾಗಿ ಶಿವನೊಂದಿಗೆ ವಿಹರಿಸ್ತಾ ಇದ್ದಾಳೆ ಜಗನ್ಮಾತೆ. ಅಂತ ಚಂದ್ರಘಂಟಾದೇವಿಯ ಸ್ಮರಣೆ, ಉಪಾಸನೆ ಮಾಡೋದ್ರ ಮೂಲಕ ಹೆಣ್ಣು ಮಕ್ಕಳಿಗೆ ಉತ್ತಮ ವರ ಪ್ರಾಪ್ತಿ ಆಗತ್ತೆ. ಅವರ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ. ದಾಂಪತ್ಯದಲ್ಲಿ ಸುಖ ಸಂತೋಷಗಳು ನೆಲೆ ನಿಲ್ಲುತ್ತವೆ. ಗಂಡ ಹೆಂಡಿಯರಲ್ಲಿ ಪರಸ್ಪರ ಪ್ರೇಮ ಮತ್ತು ಸ್ನೇಹ ಮತ್ತು ಸಮರಸತೆ ಉಂಟಾಗತ್ತೆ ಅಂತ ಸಂಪ್ರದಾಯ ನಂಬುತ್ತೆ. ಅಂತ ಚಂದ್ರಘಂಟಾದೇವಿ ನಮ್ಗೆಲ್ಲ ಪ್ರಸನ್ನವಾದ ಮನಸ್ಸನ್ನ ಕೊಡ್ಲಿ. ಮನಸ್ಸು ಚೆನ್ನಾಗಿದ್ರೆ ಬೇರೆ ಎಲ್ಲವೂ ಸರಿ ಹೋಗುತ್ತೆ. ಜೀವನದ ಸುಖ ದುಃಖಗಳು ಬಂದು ಹೋಗ್ತಾ ಇರ್ತವೆ, ಲಾಭ ನಷ್ಟಗಳು ಬಂದು ಹೋಗ್ತಾ ಇರ್ತವೆ. ಕೆಲವರು ಪುರಸ್ಕರಿಸ್ತಾರೆ, ಕೆಲವರು ತಿರಸ್ಕರಿಸ್ತಾರೆ. ಇದು ಎಲ್ಲರಿಗೂ ಎಲ್ಲಾ ಕಾಲದಲ್ಲೂ ನಡೆಯುವಂತ ಸಹಜವಾದ ಜೀವನದ ರೀತಿ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಓವರ್ ರಿಯಾಕ್ಟ್ ಮಾಡ್ಕೊಂಡು ಅವ್ರು ಯಾಕೆ ಹೀಗಂದ್ರು, ಹೀಗೆ ಯಾಕಾಯ್ತು ಅಂತ ನಾವು ಮನಸ್ಸನ್ನ ಕೆಡಿಸ್ಕೋಬೇಕಾಗಿಲ್ಲ. ಸದಾ ಅಂತರಂಗದಲ್ಲಿ ಆನಂದವನ್ನು, ಶಾಂತಿಯನ್ನು ನಾವು ನೆಲೆಗೊಳಿಸೋ ಹಾಗೆ ಮಾಡ್ಕೊಳೋದು ವಿವೇಕ. ಅಂತ ಮನಸ್ಸಿದ್ದವರು ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳು ಮಾಡೋದಕ್ಕೆ ಸಮರ್ಥರಾಗ್ತಾರೆ. ಹಾಗಾಗಿ ಜಗನ್ಮಾತೆಯನ್ನ, ಚಂದ್ರಘಂಟೆಯನ್ನ ಪ್ರಾರ್ಥಿಸೋಣ. ನಮ್ಮೆಲ್ಲರಿಗೂ ಒಳ್ಳೆಯ ಮನಸ್ಸನ್ನ ಕೊಡ್ಲಿ. ಒಳ್ಳೆಯ ಶಕ್ತಿಯುತವಾದಂಥ, ಶಾಂತಿಯುತವಾದಂಥ, ಪರಿಶುದ್ಧವಾದಂಥ ಮನಸ್ಸನ್ನ ಕೊಡ್ಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ. ಚಂದ್ರಘಂಟಾದೇವಿಯ ಆಶೀರ್ವಾದ ಸದಾ ಇರಲಿ. ಮತ್ತೊಮ್ಮೆ ಎಲ್ಲರಿಗೂ ಶರದುತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.